ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂ ಮಾಮ್ಸ್ಗೆ ಒಂದು ಸ್ಮಾಲ್ ಡೌಟ್ ಇರ್ಬೋದು ಅಲ್ವಾ? ಬಿಫೋರ್ 6 ಮಂತ್ ಬೇಬಿಗೆ ವಾಟ್ರ್ ಕೊಡ್ಬೋದಾ? ಕೊಟ್ಟರೆ ಏನಾಗುತ್ತೆ? ತುಂಬ ಜನ ದೊಡ್ಡೋರು ಹೇಳ್ತಾ ಇರ್ತಾರೆ, ವೆದರ್ ಬೇರೆ ತುಂಬ ಹಾಟ್ ಇದೆ, ಒಂದು ಸ್ಮಾಲ್ ಸಿಪ್ ಅಲ್ವಾ ಕೊಡು ಏನಾಗಲ್ಲ ಅಂತ. ಬಟ್ ಆ್ಯಕ್ಚುಲಿ ಕೊಡಬಾರ್ದು. ಯಾಕೆ ಅಂತ ಅಂದರೆ, ಫಸ್ಟ್ 6 ಮಂತ್ ಬೇಬಿಗೆ ಅಮ್ಮನ ಮಿಲ್ಕೆ ಅಥವಾ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದರೆ ಅದೇ ಸಾಕು. ಆಲ್ರೆಡಿ ವಾಟರ್ ಕಂಟೆಂಟ್ ಇರೋದ್ರಿಂದ ವಾಟರ್ ನೆಸೆಸಿಟಿ ಇರೋದಿಲ್ಲ. ಕೊಟ್ಟರೆ ಏನಾಗುತ್ತೆ? ನೀರು ಕೊಡೋದ್ರಿಂದ ಬೇಬಿ ಟಮ್ಮಿ ಫುಲ್ ಆಗುತ್ತೆ, ಅದರಿಂದ ಹಾಲು ತಗೊಳ್ಳೋದು ಕೂಡ ಕಡಿಮೆ ಮಾಡುತ್ತೆ, ಇದರಿಂದ ವೆಯ್ಟ್ ಗೇನ್ ಕೂಡ ತುಂಬ ಸ್ಲೋ ಆಗುತ್ತೆ. ಮತ್ತು ಬೇಬಿ ಕಿಡ್ನೀಸ್ ಕೂಡ ಸ್ಮಾಲ್ ಇರುತ್ತೆ, ಫುಲ್ ಡೆವಲಪ್ ಕೂಡ ಆಗಿರೋದಿಲ್ಲ. ಸೊ ಎಕ್ಸ್ಟ್ರಾ ವಾಟ್ ಕೊಡೋದ್ರಿಂದ ಬಾಡಿ ಬ್ಯಾಲೆನ್ಸ್ಗೆ ಅಫೆಕ್ಟ್ ಆಗುತ್ತೆ. ಮತ್ತು ವಾಟರ್ ಕ್ಲೀನ್ ಇರಲಿಲ್ಲ ಅಂತ ಅಂದರೆ ಇನ್ಫೆಕ್ಷನ್ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಸೊ ಬೆಸ್ಟ್ ಆಪ್ಷನ್ಸ್ ಏನು ಅಂತ ಅಂದರೆ 6 ಮಂತ್ ಕಂಪ್ಲೀಟ್ ಆಗೋವರೆಗೂ ಮೋನ್ಲಿ ಮದರ್ ಮಿಲ್ಕೆ ಸಾಕು, ಅಥವಾ ನೀವು ಫಾರ್ಮುಲಾ ಫೀಡ್ ಕೊಡ್ತಾ ಇದ್ದರೆ ಅದೇ ಸಾಕಾಗುತ್ತೆ. ನೋ ಎಕ್ಸ್ಟ್ರಾ ವಾಟರ್. ಆಫ್ಟರ್ ದಟ್ ಬೇಕಿದ್ರೆ 6 ಮಂತ್ ಕಂಪ್ಲೀಟ್ ಆದಮೇಲೆ ನೀವು ಸ್ಲೋಲಿ ಸಿಪ್ ಬೈ ಸಿಪ್ ನೀವು ವಾಟರ್ನ ಬೇಬಿ ಕೊಡ್ಬೋದು. ಸೊ ನ್ಯೂ ಬೋರ್ನ್ ಮಾಮೀಸ್, ನಿಮ್ಮ ಎದೆ ಹಾಲೇ ಇರುತ್ತೆ ಅಲ್ವಾ, ಸೊ ಅದೇ ಬೆಸ್ಟ್ ಹೈಡ್ರೇಷನ್ ಆಗಿ ಮಗುಗೆ ವರ್ಕ್ ಮಾಡುತ್ತೆ. ಇಫ್ ದಿಸ್ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ.